ರೈತರಿಗೆ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ ಹಣ ಇಂದು ಜಮಾ. ಹಾಗಾದರೆ ಬನ್ನಿ, ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ ಹಣ ಎಷ್ಟು ಗಂಟೆಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಥವಾ ಈಗಾಗಲೇ ಬಿಡುಗಡೆಯಾಗಿದೆಯಾ ಇಲ್ವಾ, ಮತ್ತು ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ ಹಣ ಯಾವ ಜಿಲ್ಲೆಯಿಂದ ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಬಿಡುಗಡೆ ಮಾಡಲಿದ್ದಾರೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ರೈತರಿಗೆ ಒಂದು ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದ ಕಾರಣ ಇನ್ನೂ ಯಾರೆಲ್ಲ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನನಿತ್ಯ ಉಪಯುಕ್ತವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಆದ ಕಾರಣ ವಿಡಿಯೋಗೆ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ರೈತ ಬಾಂಧವರೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಇವತ್ತು ಡೇಟ್ ಬಂದ್ಬಿಟ್ಟು ಎಷ್ಟು ಹೇಳಿ, 20 ಜೂನ್ ಅಲ್ವಾ. ಇಂದು ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ 2,000 ಹಣ ಜಮಾ ಆಗ್ತಾ ಇದೆ. ಹಾಗಾದರೆ ಯಾವ ಜಿಲ್ಲೆಯಿಂದ ಬಿಡುಗಡೆ ಮಾಡಲಿದ್ದಾರೆ ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಅಂದರೆ ಪಶ್ಚಿಮ ಬಂಗಾಳದ ಹುಗ್ಲಿಯ ತಾರಕೇಶ್ವರದಿಂದ ಇಂದು ಬಿಡುಗಡೆ ಮಾಡಲಿದ್ದಾರೆ. ಹೌದು ಸ್ನೇಹಿತರೆ, ಪಶ್ಚಿಮ ಬಂಗಾಳದ ಜಿಲ್ಲೆಯಿಂದ ಹುಗ್ಲಿಯ ತಾಲೂಕು ತಾರಕೇಶ್ವರದಿಂದ ಬಿಡುಗಡೆ ಮಾಡಲಿದ್ದಾರೆ. ಹಾಗಾದರೆ ಎಷ್ಟು ಗಂಟೆಗೆ ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ ಹಣ ನಮ್ಮ ಖಾತೆಗೆ ಜಮಾ ಆಗುತ್ತಂತ ನೀವು ಕೇಳಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ದೇಶದ 9,44,00,000 ರೈತರು ಅರ್ಹರಿದ್ದಾರೆ. ಅಂದರೆ ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ ಹಣಕ್ಕೋಸ್ಕರ 9,44,00,000 ಅಧಿಕ ರೈತರು ಕಾಯ್ದು ಕುಳಿತಿದ್ದಾರೆ. ಅವರಿಗೆ ಏಕಕಾಲಕ್ಕೆ ಬಿಡುಗಡೆಯಾಗಲು ಸ್ವಲ್ಪ ಡಿಲೇ ಆಗುತ್ತದೆ. ಆದ ಕಾರಣ ಇಂದು ಬೆಳಗ್ಗೆ ಅಂದರೆ 11:30ರಿಂದ ಜಮಾ ಆಗಲು ಶುರುವಾಗ್ತಾ ಇದೆ. ಆದ ಕಾರಣ ಇಂದು ಅಥವಾ ನಾಳೆ 2 ದಿನಗಳಲ್ಲಿ 9,44,00,000 ಅಧಿಕ ಫಲಾನುಭವಿಗಳೇನಿದ್ದಾರೆ ನೋಡಿ ರೈತರು, ಅವರ ಖಾತೆಗೆ ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ ಹಣ ಬಂದೇ ಬರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ರೈತ ಬಾಂಧವರು ಊರುಮನಕ್ಕೆ ಹೋಗಬೇಡಿ. ಇಂದು ಆಲ್ಮೋಸ್ಟ್ ಒಂದು 60 to 80% ಫಲಾನುಭವಿಗಳಿಗೆ ಬರುತ್ತದೆ. ಇನ್ನುಳಿದ 20% ಫಲಾನುಭವಿಗಳಿಗೆ ನಾಳೆ ಅಥವಾ ನಾಡಿದ್ದು 2 ದಿನಗಳಲ್ಲಿ ಕ್ಲಿಯರ್ ಮಾಡ್ತಾರೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಊರುಮನಕ್ಕೆ ಹೋಗಬೇಡಿ. ಸೊ ಇದಾಗಿತ್ತು ರೈತ ಬಾಂಧವರು ಇವತ್ತಿನ ಈ ವಿಡಿಯೋದಲ್ಲಿ ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.